ಹಲೋ ಗಾಯ್ಸ್, ಎಲ್ಲರಿಗೂ ಸ್ವಾಗತ ನನ್ನ ಚಾನೆಲ್ಗೆ. ಸೊ ನಾನು ನಿಮ್ಮ ಜ್ಯೋತಿ. ನಾನು ಬೇಸಿಕಲಿ ಬಿಹಾರಿಂದ, ಇವಾಗ ಬ್ಯಾಂಗ್ಳೂರಲ್ಲಿ ನಮ್ಮ ಅಪ್ಪ ಅಮ್ಮ ಜೊತೆಗೆ. ಇವರು ನಮ್ಮ ಮಮ್ಮಿ. ನಾನು ನಮ್ಮ ಮಮ್ಮಿಗೆ ಕನ್ನಡ ಹೇಳ್ಕೊಡ್ತೀನಿ. ನಮ್ಮ ಮಮ್ಮಿಗೆ ಕನ್ನಡ ಗೊತ್ತಿಲ್ಲ, ಆಯ್ತಾ? ಮಮ್ಮಿ ನಮಸ್ಕಾರ ಬೆಂಗಳೂರು. ಖರಾಬ್ ಮತ್ ಕಟ್ ನಮಸ್ಕಾರ ಬೆಂಗಳೂರು. नमस्कार बेंगलुरु। नहीं कुछ नहीं बोलूंगा, नया दिखाई दी उसको बोलने के वो नहीं। नमस्कार बेंगलुरु, हम कुछ नहीं बोलोगे ऐसे हाथ जोड़ना। नमस्ते बोली से तो बेंगलुरु के नमस्कार बोल, ऐसे पकड़। हाँ हाँ ऐसे बोल नमस्कार बेंगलुरु। तू बोल नमस्कार बेंगलुरु, सिर्फ इतना ही बोल। बोल जोर से बोल नमस्कार बेंगलुरु। ನಮಸ್ಕಾರ ಬೆಂಗಳೂರು ಅಷ್ಟೇ. ಹೋಗಿ ತುಂಬಾ ಗೊತ್ತಾಯ್ತು ಗೈಸ್. ನಮಸ್ಕಾರ ಹೇಳೋಷ್ಟೊತ್ತಿಗೆ ನೋಡಿ ಬೇಕಿತ್ತು ನನಗೆ. ಕನ್ನಡ ಹೇಳ್ಕೊಟ್ರೆ ಕಲಿಯಲ್ಲ ಅಂತಾರೆ, ಅದಕ್ಕೆ ನಾನೇ ಹೇಳ್ತೀನಿ. ಸೊ ಗೈಸ್, ನಾನು ಆಲ್ರೆಡಿ ಆಫೀಸ್ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಹಂಗೆ ಫೇಸ್ ವಾಶ್ ಮಾಡ್ಕೊಂಡು ಮನೇದು ಹಳೆ ಬಟ್ಟೆ ಹಾಕೊಂಡು ಓದೇ ತಿಂದ್ಬಿಟ್ಟು ನಾನು ಮ್ಯಾಗಿ ಮಾಡ್ತಾ ಇದ್ದೀನಿ. ಟೇಸ್ಟಿ ಮ್ಯಾಗಿ ಮಾಡ್ತೀನಿ. टमाटर खाऊंगे, टमाटर नहीं होगा, टमाटर का बनाया टमाटर। ಸಿಂಪಲ್ ಮ್ಯಾಗಿ ಮಾಡೋಣ ಗೈಸ್ ಇವತ್ತು. ಯಾಕೆಂದ್ರೆ ಗೊಜ್ಜದು ಮ್ಯಾಗಿ ಮಾಡಕ್ಕೆ ಸ್ವಲ್ಪ ಐಟಮ್ಸ್ ಇಲ್ಲ, ಓಕೆನಾ? ಅದಕ್ಕೆ ಸಿಂಪಲ್ ಮ್ಯಾಗಿ ಮಾಡೋಣ. ಸೊ ನಾನು ಮಾಡೋದು ಮ್ಯಾಗಿ ನೀವು ನೋಡಿ. ಸೊ ಗೈಸ್, ನಾನು ಅಡ್ಜಸ್ಟ್ ಮಾಡಿ ನಿಮಗೆ ವಿಡಿಯೋ ಮಾಡಿ ಕೊಡ್ತಾ ಇದ್ದೀನಿ. ಓಕೆ, ಐ ಹೋಪ್ ನಿಮಗೆ ಕಾಣ್ತಾ ಇದೆ. ಓಕೆ, ಸೊ ಇವಾಗ ಫಸ್ಟು ಗ್ಯಾಸ್ ಆನ್ ಮಾಡಿದ್ದೀನಿ. ನನಗೆ ಬೇರೆ ಮ್ಯಾಗಿ ಬರುತ್ತೆ ಅಂತಲ್ಲ, ನನಗೆಲ್ಲ ಅಡುಗೆ ಬರುತ್ತೆ. ಬಟ್ ನಾನು ಇವಾಗ ಅರ್ಜೆಂಟಾಗಿ ಏನು ಬೇಕು ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಮ್ಯಾಗಿ ಮಾತ್ರ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ತಂಗಿಗೆ ಹೊಟ್ಟೆ ಹಸುವಕ್ಕೆ ಅದಕ್ಕೆ ಮಾಡ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಕಡಾಯಿ ಬಿಸಿ ಮಾಡ್ಕೊಳ್ಬೇಕು, ಅದರಲ್ಲಿರೋ ನೀರೆಲ್ಲ ಸುಟ್ಟೋಗ್ಬಿಡ್ಬೇಕು, ಆಯ್ತಾ? ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿದೆ ಮ್ಯಾಗಿ ಮಾಡಕ್ಕೆ. ಇನ್ನೊಂದೇನಂದ್ರೆ 2 ನಿಮಿಷ ಮ್ಯಾಗಿ ಎಲ್ಲ ಇದು ಜಾಸ್ತಿ ಹೊತ್ತೇ ಆಗುತ್ತೆ, ಫ್ಯಾಕ್ಟ್ ಅದಂದ್ರೆ. ಸೊ ಫಸ್ಟ್ ಎಣ್ಣೆ ಬಿಸಿ ಮಾಡ್ಕೊಳ್ಳಿ. ಆಮೇಲೆ ಎಣ್ಣೆ ಬಿಸಿ ಮಾಡಿದಾದ್ಮೇಲೆ ನಿಮ್ಗೆ ಎಷ್ಟು ಮೆಣಸಿನ್ಕಾಯಿ ಬೇಕು ನಿಮ್ಮ ಮ್ಯಾಗಿಗೆ? ನನಗೆ 2 ಬೇಕು ಮೆಣಸಿನ್ಕಾಯಿ. ಸೊ ನಾನು 2 ಮೆಣಸಿನ್ಕಾಯಿ ಹಾಕೊಳ್ತೀನಿ. ನಮ್ಮ ಮನೇಲಿ ಇವತ್ತು ಟೊಮೆಟೊ ಇಲ್ಲ, ಸೊ ವಿತೌಟ್ ಟೊಮೆಟೊನೇ ಮಾಡ್ತಾ ಇದ್ದೀನಿ. ವಿತೌಟ್ ಟೊಮೆಟೊ ಚೆನ್ನಾಗಿ ಬರುತ್ತೆ. ನಾನು ಚಾಕು ಗೈಸ್, ಚಾಕು ಬೇಗ ಕಟ್ ಮಾಡ್ಕೊಬೇಕು. ನಿಮಗೆ ಕಟ್ ಆಗಿಲ್ಲ ಅಂದ್ರೆ ಏನಿಲ್ಲ ಗೈಸ್, ನಿಮ್ಗೆ ಎತ್ತಿಸಿದಾರೆ ಕಟ್ ಮಾಡ್ಕೊಳ್ಳಿ. ನಾನು ಬೇಗ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ಎಣ್ಣೆ ಆಲ್ರೆಡಿ ಬಿಸಿ ಆಗಿಬಿಟ್ಟಿದೆ. ನನಗೆ ಸ್ಪೈಸಿ ಅಂದ್ರೆ ತುಂಬಾನೇ ಇಷ್ಟ, ಓಕೆನಾ? ನಮ್ಮ ಮನೇಲಿ ಎಲ್ರಿಗೂ ಸ್ಪೈಸಿ ಇಷ್ಟ. ಸ್ಪೈಸಿ ಇಲ್ಲ ಅಂದ್ರೆ ತಿನ್ನಕ್ ಮನಸ್ಸೇ ಬರಲ್ಲ, ಅದಂತೂ ಎಲ್ರಿಗೂ ಅಷ್ಟೇ. ಜಸ್ಟ್ ಸ್ಮಾಲ್ ಮಿನಿ ಬ್ಲಾಗ್ ಗೈಸ್ ಅಷ್ಟೇ. ಬೇಗ ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ನನ್ನ ಕೈ ಕಟ್ ಆಗ್ತೈತೆ ಇಷ್ಟ. ಈರುಳ್ಳಿನ ವಾಶ್ ಮಾಡ್ಕೊಂಡು ಪಟಾಪಟ್ ಅಂತ ಕಟ್ ಮಾಡ್ಕೊಳ್ಳಿ. ನಾನು ಎಷ್ಟು ಬೇಗ ಕೆಲಸ ಕಟ್ ಮಾಡ್ತಿದ್ದೀನಿ, ಬೇಬಿ ನಿಮ್ಗೆ ತೊಗೊಂಡು ಬರ್ತಾ ಇರ್ಬೋದು. ಯಾರಿಗೆ ಮ್ಯಾಗಿ ಅಂದ್ರೆ ಇಷ್ಟ, ಯಾರಿಗೆ ಜಾಸ್ತಿ ನೈಟ್ ಟೈಮ್ ಅಲ್ಲಿ ಮ್ಯಾಗಿ ಕ್ರೇವಿಂಗ್ಸ್ ಇರುತ್ತೆ ಅವ್ರಿಗೆ ಹೇಳಿ ನನಗೆ. ನಾನು ಜಸ್ಟ್ ಇವಾಗ ಕೆಲಸ ಮುಗಿಸ್ಕೊಂಡು ಬಂದು ಆಕ್ಚುಲಿ ನಾನ್ ಅನ್ಕೊಂಡೆ ನಮ್ಮಮ್ಮ ಮೊಸರು ತಂದವ್ರೆ, ಹಂಗೆ ಫೇಸ್ ಪ್ಯಾಕ್ ಮಾಡಿ ತೋರ್ಸೋಣ ಅಂತ ನಾನಿದ್ದೆ. ಅಷ್ಟರಲ್ಲಿ ಮ್ಯಾಗಿ ಕೂಡ ಆಗ್ಬಿಡುತ್ತೆ ಹಂಗೆ. ಬಟ್ ನನ್ನ ತಂಗಿಗೆ ಹೊಟ್ಟೆ ಹಸು ಜಾಸ್ತಿ ಇತ್ತು ಅಂತೆ, ಅದಕ್ಕೆ ಮ್ಯಾಗಿನೇ ಮಾಡ್ಬಿಡೋಣ ಅಂತ ನಾನು. ರೈಸ್ ಸ್ವಲ್ಪ ಕಡಿಮೆ ಇತ್ತು ಅಂದ್ಬಿಟ್ಟು ಮ್ಯಾಗಿನೇ ಮಾಡ್ಕೊಂಡು ತಿನ್ನೋಣ ಅಂತ ಅಮ್ಮ ಹೇಳಿದ್ರು. ಸ್ವಲ್ಪ ಆಡ್ ಆಗುತ್ತೆ ಅಂತ ಊಟ ಜೊತೆಗೆ. ಚೆನ್ನಾಗಿ ಬೇಯಿಸ್ಬಿಡಿ, ಓಕೆನಾ? ಯಾಕೋ ನನ್ ಬ್ಲಾಗ್ 2 ಬ್ಲಾಗ್ ಅಲ್ಲಿ ಮ್ಯಾಗಿ ಮಾಡೋದೇ ಐತಲ್ವಾ? ಯಾರಾದ್ರೂ ನೋಟಿಸ್ ಮಾಡಿದ್ರ ಇದನ್ನ?
ನಾನು ಮ್ಯಾಗಿ ಮಾಡೋದೇ ನಂದು ಬ್ಲಾಗ್ ಕಾಣ್ತೈತಲ್ಲ. ಹಂಗಂತ ನಂಗೆ ಬೇರೆ ಮ್ಯಾಗಿ ಮಾಡಕ್ ಬರುತ್ತೆ ಅಂತ ಏನೇನು. ನಾನು ನನ್ಗೆ ಯಾವಾಗ ರಜೆಗಳು ಇರುತ್ತಲ್ಲ ಅವಾಗ ನಾನು ನಿಮ್ಗೆ ಬೇಕಿದ್ರೆ ಇದು ಮಾಡ್ಕೊಡ್ತೀನಿ, ತೋರಿಸ್ತೀನಿ ನಿಮ್ಗೆ. ಏನಂತಾರೆ ಬೇರೆ ನಾರ್ತ್ ಸೌತ್ ಐಟಮ್ಸ್ ನ ತೋರಿಸ್ತೀನಿ. ಸೌತ್ ದೋಸೆ ಆಗ್ಲಿ ಇದನ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ಬೇಯಿಸೋವರೆಗೂ ಸ್ವಲ್ಪ ಕಾಯಬೇಕು, ಅದನ್ನ ಫುಲ್ ಇದಾಗ್ಲಿ, ಅದು ಮೆತ್ತಗಾಗ್ಲಿ. ಓಕೆನಾ? ನಮ್ಮಮ್ಮ ಇಲ್ಲಿ ಸ್ವಲ್ಪ ರೊಟ್ಟಿ ಮಾಡ್ತಾ ಇರ್ತಾರೆ, ನಾನು ಇಲ್ಲಿ ಸ್ವಲ್ಪ ಮ್ಯಾಗಿ ಮಾಡ್ತಾ ಇರ್ತೀನಿ. ಒಟ್ನಲ್ಲಿ ನಾವು ಏನ್ ಮಾತಾಡ್ತಾ ಇರ್ತೀವಿ ನಾವು ನಾರ್ತ್ ಇಂಡಿಯನ್ಸ್ ಅಲ್ಲಿ ಸ್ವಲ್ಪ ಹಂಗೆ ನೀವು ಕೇಳಿಸ್ಕೊಳ್ಳಿ ಕೂಡ. ಓಕೆನಾ? ಉಪ್ಪು 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 ಮಾ ಉಪ್ಪು ಕೊಡಮ್ಮ. ನಮ್ಮಮ್ಮಗೆ ಕನ್ನಡ ಅರ್ಥ ಆಗುತ್ತೆ, ಬಟ್ ಮಾತಾಡಕ್ ಬರಲ್ಲ ಅಷ್ಟೇ. ಮಾತಾಡಕ್ ಬಂದ್ಬಿಟ್ಟಿದ್ರೆ ನಮ್ಮಮ್ಮ ಎಲ್ರ ಹತ್ರ ಮಾತಾಡೋದೇ ಇಟ್ಕೊಳ್ತಾರೆ. ब्रेड गलते कहाँ से वो लगे बे गांव से देला से बड़ा कतियो धोले धोले दिया न तो वो मैगी डाल के ना चाउमीन कथे तो नहीं चांचा उसमें क्या हो देखिए लगा ना टेस्टी लगता है, खूब हमरा अच्छा लगे। लेकिन अच्छा लगा नमक अति दे हल्दी अरशिना अरशिना पड़मा अरशिना अरशिना पाउडर ಗೈಸ್. ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಇದೆ, ಹಂಗೆ ಹೋಗಿ ನನ್ನ ಇನ್ಸ್ಟಾಗ್ರಾಮ್ಗೂ ಫಾಲೋ ಲೈಕ್ ಶೇರ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಐಡಿ ಹೆಸರು ಜ್ಯೋತಿ ಕುಮಾರಿ _25 ಇದೆ. ಸೊ ಅದನ್ನು ಲೈಕ್ ಶೇರ್ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ನಾನು ಎಲ್ಲ ಮಿಕ್ಸ್ ಲ್ಯಾಂಗ್ವೇಜಸ್ ಯೂಸ್ ಮಾಡೋದು. ತೆಲುಗು ಸ್ವಲ್ಪ ಕಡಿಮೆ, ತೆಲುಗು ಅಂತೂ ಇಲ್ವೇ ಇಲ್ಲ. ತಮಿಳ್, ಕನ್ನಡ, ಹಿಂದಿ ಎಲ್ಲನೂ ಮಾಡ್ತೀನಿ. ಬಟ್ ಕನ್ನಡ ನಂಗೆ ಸ್ವಲ್ಪ ಜಾಸ್ತಿನೇ ಕಂಫರ್ಟೇಬಲ್, ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಜಾಸ್ತಿ ಮಾತಾಡಿದ್ ನನ್ ಕನ್ನಡನೇ. ಸೊ ಅದರಿಂದ ತಮಿಳು ಕೂಡ ಬರುತ್ತೆ. ತಮಿಳು ನನ್ಗೆ ಇಷ್ಟನೇ, ಕನ್ನಡನೂ ನನ್ಗೆ ಇಷ್ಟನೇ. ಮೆಣಸಿನ್ಕಾಯಿ ಪೌಡರ್ ಕೊಡಮ್ಮ. ಥ್ಯಾಂಕ್ ಯು. अरे कल आलू गोभी के सब्जी ले जेबे कि परवल के ले जेबे कि कथि के जेबे? सिर्फ आलू भुजिया बनाते हैं। खा लेबे आलू गोभी, आलू भुजिया बस। आलू भुजिया कथि हो? आलू भुजिया के सब्जी। कल मंगल हो तो मंदिर ना जाई, तेरी चल जाइए पैसा ले लियो। अगला समय क्यों बताओ तो ना दोस्त पैदल जाए ना। ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳಿ. ಹಾಗೆ ಅದು ಒಂಚೂರು ಅದು ಚೆನ್ನಾಗಿ ಒಂಥರ ಮಸಾಲ ತರ ಆಗಬೇಕು. ಗೈಸ್, ನಿಮ್ ಕಡೆ ಚಪಾತಿ ಎಣ್ಣೆ ಹಾಕಿ ಮಾಡ್ತಾರೆ, ನಮ್ ಕಡೆ ರೊಟ್ಟಿ ಅಂತಾರೆ ವಿತೌಟ್ ಆಯಿಲ್, ನೋ ಫ್ಯಾಟ್ಸ್, ಏನಿಲ್ಲ, ಸ್ಮೂತ್ ಆಗಿರುತ್ತೆ. ನಮ್ ಕಡೆ ರೊಟ್ಟಿ ಗೊತ್ತು ತಾನೆ, ನೋ ಆಯಿಲ್ ಏನಿರಲ್ಲ. ಹಾಗೆ ಅದು ಬಲೂನ್ ತರ ಬರುತ್ತೆ, ಬಲೂನ್. ಓಕೆನಾ? ಹಾಗೆ ಸೊ ಇವಾಗ 1 ಗ್ಲಾಸ್ ವಾಟರ್ ಹಾಕೋಣ. ಸ್ವಲ್ಪ ನೀರು ಹಂಗೆ ಹಾಕೊಳ್ಳಿ. ನಿಮ್ಗೆ ಇನ್ನೂ ಮಸಾಲ ಬೇಕು ಅಂದ್ರೆ ಆಡ್ ಮಾಡ್ಬೋದು ನೀರಲ್ಲಿ. ನಾನು ಮೇ ಬಿ ಇನ್ನೂ ಆಡ್ ಮಾಡ್ತೀನಿ, ಯಾಕೆಂದ್ರೆ ನಂಗೆ ಸ್ವಲ್ಪ ಸಪ್ಪೆ ಸಪ್ಪೆ ತರ ಕಾಣ್ತೈತೆ. ಸಪ್ಪೆ ತಾನೆ ಅಂತಾರೆ, ಬರೀ ನೀರ್ ಕಾಣ್ತೈತೆ ನನಗೆ. ಸೊ ನಾನು ಇನ್ನೂ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೀನಿ. ಸೊ
ಸ್ವಲ್ಪ ಕಲರ್ ಬರಲಿ ಹಾಗೆ ಸ್ವಲ್ಪ ಟೇಸ್ಟ್ ಬರಲಿ ಅಂದ್ಬಿಟ್ಟು ಉಪ್ಪು ಹಾಕಿದ್ದೀನಿ. ಜಾಸ್ತಿ ಉಪ್ಪೆಲ್ಲ ಹಾಕಲ್ಲ, ಯಾಕಂದ್ರೆ ಆಲ್ರೆಡಿ ಮಸಾಲದಲ್ಲಿ ಉಪ್ಪು ಇರುತ್ತೆ. ಮ್ಯಾಗಿ ಮಾಡಕ್ಕೆ ಎಲ್ರಿಗೂ ಬರುತ್ತೆ ಗೈಸ್. ನಾನು ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ಮಾಡೋಕ್ಕೆ ವಿಡಿಯೋ ಇವಾಗ ಸದ್ಯಕ್ಕೆ ಏನಿಲ್ಲ, ಕಂಟೆಂಟ್ ನಾನು ಇನ್ನೂ ರೆಡಿ ಮಾಡಿಲ್ಲ. ನಾನು ಡೈರೆಕ್ಟ್ ಇವಾಗ ಆಫೀಸಿಂದ ಬಂದು ತುಂಬ ಟಯರ್ಡ್ ಆಗಿದ್ದೀನಿ. ಸೊ ಅದಕ್ಕಾಗಿ ನಾನು ಮಾಡೋಕ್ಕಾಗ್ತಾಯಿಲ್ಲ. ಬೇಜಾರೆಲ್ಲ ಆಗಬೇಡಿ. ಓಕೆ, ಉಪ್ಪು ಮೇ ಬಿ ಜಾಸ್ತಿ ಆಯಿತು ಅಂತ ನನಗೆ ಯಾಕೋ ಅನ್ನಿಸ್ತಿದೆ, ಬಟ್ ಇಟ್ಸ್ ಓಕೆ. ಇದು ಮಸಾಲ ಗೈಸ್, ಇದು ನೇಪಾಳಿ ಮಸಾಲ, ನೇಪಾಳ ಕಡೆಯಿಂದ ಬಂದಿರೋ ಮಸಾಲ. ಕೊಡೋಣ ಹೇಳಿ. ನಮ್ಮಮ್ಮಗೆ ಕನ್ನಡ ಹೇಳ್ಕೊಟ್ರೆ ನಮ್ಮಮ್ಮ ಬಾಯಿಗೆ ಬರೋದಿಲ್ಲ ಕನ್ನಡ, ಏನ್ ಮಾಡೋದಿಲ್ಲ. ಟ್ರೈ ಮಾಡ್ತಾರೆ, ಪಾಪ ಆಗೋದೇ ಇಲ್ಲ ಅಂತ. ये खराब हो गया मसाला। कौन बात को का ये देखिए अच्छा खराब हो गया, पूरा सट सट हो गया, तो वो सब पानी पानी निकल गया। ये पाप कर रहा मसाला वो थोड़े ना खराब होगा। देखिए सब वैसे ही हो गया। ले बेटा ले, नहीं लगे तो नहीं ले, बहुत है खाली 3-4 महीना भरो सब्जी में लगा के ऐसे कर दो। कर लो जो करके। ಇದು ಒಂದ್ಸರಿ ಟ್ರೈ ಮಾಡೋಣ ಈ ಮಸಾಲ. ಯಾಕೋ ಹೋಗಿದೆ ತರ ನನಗೆ ಫೀಲ್, बट आल्सो इतना देर में ते मर्गी बनाएगा तो साग को बनाए वो भात को तो बनाबो सो उनको ಹೋಗ್ಬಿಟ್ಟಿದೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ ಇದು ಮಸಾಲ. ये चलो खराब हो गया। छोड़ दो मत लगा, छोड़ दे, ಚೆನ್ನಾಗಿಲ್ಲ ಮಸಾಲ. दो को फाड़ के लम अच्छा नहीं है। ये ले तो मैगी देता, ये ले सब अपन डब्बा। ಅಮ್ಮ ನಾನು ಇಬ್ರು ಅಡಿಗೆ ಮಾಡ್ತಾ ಇದ್ವಿ. ಅಮ್ಮ ನಿನಗೆ ಕನ್ನಡದಲ್ಲಿ ಯಾವ ಭಾಷೆ ಬರುತ್ತೆ, ಕನ್ನಡದಲ್ಲಿ ಯಾವ ಮಾತುಗಳು ಬರುತ್ತೆ? ಹಾ, ಕನ್ನಡದಲ್ಲಿ ಯಾವ ಮಾತುಗಳು ಬರುತ್ತೆ? ಕನ್ನಡ ಮಾತಾಡೋದೇ ಹಾ, ತಪ್ಪು ತಿಳ್ಕೊಂಡ್ ನೋಡಿ, ಅಮ್ಮ ಟ್ರೈ ಮಾಡ್ತಾಳೆ. ಹಾ, ಕನ್ನಡದಲ್ಲಿ ಯಾವ ಮಾತು ಬರುತ್ತೆ? देख कौन ने का बोला तने का दुकान पर जाके ಬಿಡಿ ಗೈಸ್, ಬೇರೆ ಯೋಚನೆಗಳಿದ್ರೆ ನೆಕ್ಸ್ಟ್ ಟೈಮ್ ನಾನು ಹೇಳ್ಕೊಡ್ತೀನಿ ನನ್ನ ಮಗ. ನೀವೆಲ್ಲ ಬೇಜಾರಾಗಬೇಡಿ, ನಾವು ಕನ್ನಡನ ಬೆಳೆಸ್ತೀವಿ, ಉಳಿಸ್ತೀವಿ. ಮ್ಯಾಗಿ ಫಿನಿಶ್ ಮಾಡಿ. एक बार दूसरा फोन करा पता चलेगा। ಚೆನ್ನಾಗಿ ಮಸಾಲನ ಹಾಕಿದಾಯ್ತು. ಒಳ್ಳೆ ಇವಾಗ ಬೇಯಿಸ್ಬಿಟ್ಟಿದ್ದೀನಿ, ಸೂಪರ್ ಆಗಿ ಟೇಸ್ಟಿಯಾಗಿ ಮಾಡಿ. ಇದಾಗಿದ್ದಾದ್ಮೇಲೆ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಗೈಸ್. ಓಕೆ, ಫೇಸ್ ಪ್ಯಾಕ್ ನಾನು ನಿಮಗೆ ತೋರಿಸ್ತೀನಿ ನಾನು ಹೇಗೆ ಹಾಕೊಳ್ಳೋದು ಅಂತ. ಬೇರೆ ಕೆಲಸಗಳು ಇದೆ. माँ हमें डाले के बाद ना हमारा अच्छे चाहेंगे ऐसे के पास 800 इधर से माँ सुनी चाहिए सोजन के पास मेरी माँ रुको माँ अरे मैं सोजन के पता चाहिए हाँ अपना बहुत अच्छा देखो छोड़ छोड़ने
ನಮ್ಮಮ್ಮದು ಆಯ್ತು, ರೊಟ್ಟಿ ಆಯ್ತು. ನಮ್ಮಮ್ಮದು ಒಂದೇ ಮ್ಯಾಗಿ ಆಗಿಲ್ಲ ಬಿಕಾಸ್ ನಿಮ್ಮ ಬೇಕಿರೋದಷ್ಟು ನೀರು ಹಾಕೊಂಡು ನಾವು ಕಾಲ್ ಮಾಡಿ 5 ಮಿನಿಟ್ಸ್ ಅಷ್ಟೇ. ಬರೀ ನಾನು ನಿಮಗೆ ಫೇಸ್ ಪ್ಯಾಕ್ ತೋರಿಸ್ತೀನಿ ಹೇಗೆ ಮಾಡೋದು ಅಂತ, ನಾನು ಹೇಗೆ ಹಾಕ್ಕೊಳ್ತೀನಿ ಅಂತ. ನನ್ನ ಲುಕ್ ಹಿಂಗೆ ಬಿಟ್ಬಿಡಿ ಗೈಸ್, ಯಾಕಂದರೆ ನಾನು ಮನೇಲಿರೋದೇ ಹೀಗೆ. ರೆಡಿಯೆಲ್ಲ ಆಗಕ್ಕೆ ನನಗೆ ಇವಾಗ ಇಂಟ್ರೆಸ್ಟ್ ಇಲ್ಲ, ಮೂಡು ಇಲ್ಲ, ಆಗೋಕ್ಕೂ ಆಗಲ್ಲ. ಓಕೆ, ಸೊ ಫೇಸ್ ಪ್ಯಾಕಿಗೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಗೈಸ್, ನಾನು ನಿಮಗೆ ಫೇಸ್ ಪ್ಯಾಕ್ ಹಾಕ್ಬಿಟ್ಟು ತೋರ್ಸೋಣ ಅಂತ ಇದ್ನಲ್ವಾ, ಅಷ್ಟರಲ್ಲಿ ಮ್ಯಾಗಿ ರೆಡಿ ಆಯಿತು. ಸೊ ಅದಕ್ಕೆ ನಾನು ಫಸ್ಟ್ ಅನ್ಕೊಂಡೆ ಮ್ಯಾಗಿ ತಿನ್ನೋಣ ಅಂತ. ಸೊ ನಾನು ಹೇಗೆ ಮಾಡಿದೆ ಅಂತ ಫಸ್ಟ್ ನಾನು ಟೇಸ್ಟ್ ಮಾಡ್ತೀನಿ. ವಿತೌಟ್ ಟೊಮೆಟೊ ಮಾಡಿದ್ದೀನಿ, ಅದೇನೇನೋ ಮಸಾಲೆ ಹಾಕಿ ಮಾಡಿದ್ದೀನಿ. ಆ ಮಸಾಲ ಟೇಸ್ಟ್ ನೋಡೋಣ. ಬಿಸಿ ಬಿಸಿ ಇದೆ. ನಂಗೆ ಈ ಥರ ಮ್ಯಾಗಿ ಕೈಯಲ್ಲಿ ತಿನ್ನಬೇಕು ಅಂತ ಆಸೆ, ಸ್ಪೂನಲ್ಲೆಲ್ಲ. ನೋಡು, ಬರ್ತಾನೆ ಇಲ್ಲ ಅದು. ಬೇರೆ ನಾನು ಕೈಯಲ್ಲೇ ತಿಂದು ತೋರಿಸ್ತೀನಿ ಹೇಗೈತೆ. ಸ್ಪೈಸಿ ಇದೆ, ಎಲ್ಲ ಮಸಾಲ ಟೇಸ್ಟ್ ಬರ್ತಿದೆ. ತಗೊಳ್ಳಿ, ನೀವು ನನ್ನ ಫ್ಯಾಮಿಲಿ ಅಲ್ವಾ. ನಿಮ್ಮ ಕಡೆನೂ ನಾನೇ ತಿಂದೆ. ಸೊ ಇದು ತಿಂದಿದ್ದಾದ್ಮೇಲೆ ಫೇಸ್ ಪ್ಯಾಕ್ ತೋರಿಸ್ತೀನಿ ನಿಮಗೆ. ಬಿಸಿ ಇದೆ, ಸ್ಪೈಸಿ ಇದೆ ಗೈಸ್ ತುಂಬ. ಯಾಕಂದ್ರೆ ನಾನು 2 ಸಲ ಚಿಲ್ಲಿ ಹಾಕಿದೆ ಅಲ್ವಾ. ಬಿಸಿ ಇದೆ. ಸೊ ನಾನು ತಿರ್ಬಿಟ್ಟು ನಿಮಗೆ ಫೇಸ್ ಪ್ಯಾಕ್ ಹಾಕೋದು ತೋರಿಸ್ತೀನಿ. 1 ನಿಮಿಷ. ಗೈಸ್, ನಾನು ಆಲ್ರೆಡಿ ಹಾಕೊಂಡ್ಬಿಟ್ಟೆ, ಸಾರಿ. ಬಟ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಏನೇನು ಹಾಕಿದ್ದು ನಾನು. ಸೊ ಗೈಸ್, ನಾನು ಏನೇನಂತ ಮಿಕ್ಸ್ ಮಾಡಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಮೊಸರು, ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಹನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ನಿಮ್ಮದು ಏನಂತಾರೆ. ಸೊ ಗೈಸ್, ಇದು ಮಾಡಿದ್ರೆ ನಿಮಗೆ ಡಸ್ಟು, ಡಲ್ನೆಸ್ಸು ಅವೆಲ್ಲ ಕ್ಲಿಯರ್ ಆಗುತ್ತೆ ಇದರಲ್ಲಿ. ಆ ಸನ್ಲೈಟಿಂದ ನಿಮ್ಮ ಸ್ಕಿನ್ ಫುಲ್ ಡಾರ್ಕ್ ಆಗಿಬಿಡುತ್ತಲ್ಲ, ಅದೆಲ್ಲ ಹೋಗ್ಬಿಡುತ್ತೆ. ಸೊ ವೀಕ್ಲಿ 2 ಟ್ರೈಸ್ ಮಾಡಿದ್ರೆ ಸ್ಕಿನ್ ಕ್ಲಿಯರ್ ಆಗಿರುತ್ತೆ, ಕ್ಲೀನಾಗಿ ಬ್ರೈಟ್ ಆಗಿರುತ್ತೆ. ಸೊ ನಿಮ್ದು ಅದು ಡಲ್ನೆಸ್ ಅವೆಲ್ಲ ಇರಲ್ಲ, ಬ್ಲ್ಯಾಕ್ ಆಗಲ್ಲ, ಪ್ಲಸ್ ಟ್ಯಾನ್ ಆಗೋದು, ಟ್ಯಾನಿಂಗ್ ಇರಲ್ಲ, ಪಿಗ್ಮೆಂಟೇಷನ್ ಇರಲ್ಲ. ಇದೆಲ್ಲ ನೀವು ರೆಗ್ಯುಲರ್ ಆಗಿ ಮಾಡ್ಬೇಕು, ಅವಾಗೇ ಇರಲ್ಲ. ಸೊ ನಾನು ಹೀಗೆ ರೆಗ್ಯುಲರ್ ಆಗಿ ಮಾಡೋದು. ಬಟ್ ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ, ಬಟ್ ಸ್ಟಾರ್ಟ್ ಮಾಡಿದ್ದೀನಿ ತಿರ್ಗಾ. ಓಕೆ ಗೈಸ್, ಸೊ ನೀವು ಈ ಥರ ಹಾಕ್ಕೊಂಡ್ರೆ ನಿಮ್ಮದು ಟ್ಯಾನ್ ಆಗಲ್ಲ, ಪ್ಲಸ್ ಪಿಗ್ಮೆಂಟೇಷನ್ ಆಗಲ್ಲ, ಮತ್ತು ಪಿಂಪಲ್ಸು ಕಂಟ್ರೋಲರ್ ಇರುತ್ತೆ, ಮತ್ತು ಗ್ಲೋಯಿಂಗ್ ಇರುತ್ತೆ. ಸೊ ನೀವು ಯಾವಾಗ ಹಾಕ್ಕೊಳ್ಬೇಕು ಅಂದರೆ ವೀಕ್ಲಿ 2 ನಾನು ಟ್ರೈಸ್ ಹಾಕಬೇಕು, ಓಕೆನಾ. ಮತ್ತು ಇಷ್ಟೇ ಇವತ್ತಿಗೆ. ನಾನು ಇದನ್ನು ಹಾಕಿದಾದ್ಮೇಲೆ ಒಂದು 10 to 15 ಮಿನಿಟ್ಸ್, ಅಟ್ಲೀಸ್ಟ್ ಒಂದು 15 to 20 ಮಿನಿಟ್ಸ್ ಬಿಟ್ಟಿರಬೇಕು. ಅದು ಡ್ರೈ ಆಗಿದಾದ್ಮೇಲೆ ನೀವು ಚೆನ್ನಾಗಿ ರಬ್ ಮಾಡಿದ್ರೆ ವೈಟ್ ಹೆಡ್ಸ್ ಅದೆಲ್ಲ ಆಚೆ ಬಂದ್ಬಿಡುತ್ತೆ. ಓಕೆ ಗೈಸ್, ಸೊ ನೀವು ಇದನ್ನು ಫಾಲೋ ಮಾಡಿ. ಸೊ ನೆನ್ನೆ ನಾನು ನಿಮಗೆ ಹೇಗೆ ಸ್ಕಿನ್ನಿಗೆ ಅಲೋವೆರಾ ಹಾಕ್ಕೊಳ್ಳೋದು ಅಂತಲೂ ಹೇಳಿದ್ದೆ. ಸೊ ಇವಾಗ ನಾನು ಅದು ಹಾಕ್ಕೊಳ್ಬೇಕು, ಪ್ಲಸ್ ಇದೊಂದು. ಸೊ ಗೈಸ್,
ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿಗೆ ಅಷ್ಟೇ. ಸೊ ನಿಮಗೆ ಏನಾದರೂ ನಾನು ಫೇಸ್ ವಾಶ್ ಮಾಡಿ ಗೈಸ್ ನೀವೇನಾದರೂ ನಾನು ಫೇಸ್ ವಾಶ್ ಮಾಡಿದಾದ್ಮೇಲೆ ಲುಕ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ಬೇಕು ಅಂದರೆ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು, ನಾನು ನಿಮಗೆ ತೋರಿಸ್ತೀನಿ. ಇದಾಗಿದಾದ್ಮೇಲೆ ನಾನು ಅಲೋವೆರಾ ಹಾಕೊಳ್ತೀನಿ. ಅಲೋವೆರಾ ಹಾಕಿದಾದ್ಮೇಲೆ ನಾನು ಮಾಯ್ಶ್ಚರೈಸರ್ ಹಾಕೊಂಡು ಫ್ಲಾಟ್ ಹಾಕ್ತೀನಿ. ನಾಳೆ ಬೆಳಗ್ಗೆನೂ ನಿಮಗೆ ಲುಕ್ ತೋರಿಸ್ತೀನಿ. ಓಕೆನಾ? ನಾನು ಏನು ಹಾಕಿರಲ್ಲ, ಬೇರೆ ಒಂದೇ ಒಂದು ಮಾಯ್ಶ್ಚರೈಸರ್ ಹಾಕಿರ್ತೀನಿ. ಬಿಕಾಸ್ ಇಟ್ಸ್ ವಿಂಟರ್ ಸೀಸನ್, ಸೊ ಮಾಯ್ಶ್ಚರೈಸರ್ ವೆರಿ ಇಂಪಾರ್ಟೆಂಟ್ ಫಾರ್ ಯರ್ ಸ್ಕಿನ್ ಇಫ್ ಯು ನಾಟ್ ಅಪ್ಲೈಂಗ್ ದಿಸ್. ಸನ್ಸ್ಕ್ರೀನ್ ಆಲ್ಸೋ, ಸನ್ಸ್ಕ್ರೀನು ತುಂಬಾ ಇಂಪಾರ್ಟೆಂಟ್, ಬಟ್ ನಾನು ಹಾಕೊಳೋದಿಲ್ಲ. ನಾನು ಸನ್ಸ್ಕ್ರೀನ್ ಜಾಗದಕ್ಕೆ ಇದಕ್ಕೆ ಮಾಡ್ಕೊಳ್ತೀನಿ. ಸೊ ಸನ್ಸ್ಕ್ರೀನ್ ನನ್ನ ಹತ್ರ ಇದೆ, ಬಟ್ ಐ ಆಮ್ ನಾಟ್ ಫಾಲೋವಿಂಗ್ ಇಟ್. ವಿ ಹ್ಯಾವ್ ಟು ಡೂ ದಟ್, ಈಸ್ ವೆರಿ ಕಂಪಲ್ಸರಿ. ಬಟ್ ಪರವಾಗಿಲ್ಲ. ಸೊ ನಾನು ನಿಮಗೆ ತೋರಿಸ್ತೀನಿ. ಈಗ ಫೇಸ್ ವಾಶ್ 15 ಮಿನಿಟ್ಸ್ ಆಗಿದೆ ಆದಮೇಲೆ ಹಿಂಗೆ ಏನಿಲ್ಲ. ಸೊ ಬ್ಯಾಕ್ ಸೈಡ್ ಇಗ್ನೋರ್ ಇಟ್ ಬಿಕಾಸ್ ಇಟ್ಸ್ ಅ ನೈಟ್ ಟೈಮ್. ನೈಟ್ ಆಯಿತು, ಎಲ್ಲರೂ ಮಲ್ಗೋ ಟೈಮ್ ಆಯಿತು. ಸೊ ಲೆಟ್ ಸಿ ಯು ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ನಿಲ್ಲಿಸಿದ್ದೀರಾ, 45 ಎಲ್ಲ ನಿಲ್ತೈತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಾನು ತುಂಬ ಅಂದರೆ ಟೈಮ್ ತೆಗ್ಬಿಟ್ಟು ಆಫೀಸಿಂದ ಬಂದಿದ ತಕ್ಷಣ ವೀಡಿಯೋ ಮಾಡೋದು ಇಟ್ಸ್ ರಿಯಲಿ ವೆರಿ ಡಿಫಿಕಲ್ಟ್, ವಾಟ್ ಎವರ್ ಇಟ್ ಈಸ್. ಸೊ ನಿಮ್ಗೇನಾದರೂ ಒಂದು ಕಂಟೆಂಟ್ ಏನಾದರೂ ಒಂದು ಕ್ರಿಯೇಷನ್ ಮಾಡೋಣ ಅಂತ, ನಾನು ಒಂದು ಹೊಸದಾಗಿ ಏನಾದರೂ ವಿಡಿಯೋ ಮಾಡೋಣ ಅಂತ ನಾನು ಪ್ಲ್ಯಾನ್ ಹಾಕ್ತಾ ಇದ್ದೀನಿ. ಸೊ ಅದು ನೋಡೋಕ್ಕೋಸ್ಕರ ಸ್ಟೇ ಟ್ಯೂನ್. ಸೊ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಜಸ್ಟ್ ವೇಟ್ ಫಾರ್ ದ ರಿಸಲ್ಟ್. ಸೊ ಗೈಸ್, ನಾನು ಫೇಸ್ ವಾಶ್ ಎಲ್ಲ ಮಾಡಿ ಅಲೋವೆರಾ ಹಚ್ಕೊಳ್ತಾ ಇದ್ದೀನಿ. ಸೊ ಇದು ಬರೀ 10 ಮಿನಿಟ್ಸ್ ಮಾತ್ರ ಉಜ್ಜಿಬಿಟ್ಟು ಚೆನ್ನಾಗಿ ಫೇಸ್ ಪ್ಯಾಕ್ ಹಾಕಿದ್ದಲ್ಲ ಅದಾದಮೇಲೆ ಹಿಂಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ 10 ಮಿನಿಟ್ಸ್ ಉಜ್ಜಬೇಕು, ಹೈಡ್ರೇಟ್ ಆಗೋಕ್ಕೆ. ನಾನು ಯಾಕೆ ಸ್ವಲ್ಪ ಸ್ಲೋ ಮಾತಾಡ್ತಾ ಇದ್ದೀನಿ ಅಂದರೆ ಅಮ್ಮ ಎಲ್ಲ ಮಲಗವ್ರೆ. ಸೊ ಇಟ್ಸ್ ನಿಯರ್ ಟು 10 o'clock ಆಗೋಕೆ ಬಂತು. ಅದಕ್ಕೆ ಎಲ್ಲ ಮಲ್ಗೋರೆ ಅಂದ್ಬಿಟ್ಟು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಗೈಸ್, ಇನ್ನು ಯಾವ ಥರ ವೀಡಿಯೋ ಮಾಡ್ಬೋದು ಅಂತ. ಬಿಕಾಸ್ ಆಫ್ಟರ್ ಫೈನಲಿ ಐ ಆಮ್ ಫ್ರೀ ಟು ಮೇಕ್ ದ ವೀಡಿಯೋಸ್. ಸೊ ಇದು 10 ಮಿನಿಟ್ಸ್ವರೆಗೂ ರಬ್ ಮಾಡಬೇಕು. ಅಲೋವೆರಾ ತಿಂದ್ರೂ ಪ್ರಾಬ್ಲಮ್ ಏನಿಲ್ಲ, ಚೆನ್ನಾಗಿ ಒಳ್ಳೆಯದೇ ಸ್ಕಿನ್ನಿಗೆ, ಬಾಡಿಗೆ. ಬಟ್ ಐ ಡೋಂಟ್ ಲೈಕ್ ಇಟ್, ನನಗಿಷ್ಟ ಇಲ್ಲ. ನಾನು ಬೇರೆ ಫೇಸಲ್ಲಿ ಹಾಕ್ಕೊಳ್ತೀನಿ. ಇನ್ನೊಂದು ಏನು ಗೊತ್ತಾ ಗೈಸ್, ನೀವು ಯಾವತ್ತೂ ಅಷ್ಟೇ ಫ್ರೆಶ್ ಆಗಿರೋದೇ ಹಾಕಿ. ನಾನು ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ಹಳೇದಿರೋದೇ ಹಾಕ್ಬಿಟ್ಟಿದ್ದೀನಿ. ಒಂದೆರಡು ಪಿಂಪಲ್ ಬಂದುಬಿಟ್ಟಿದೆ ನನಗೆ. ಸೊ ಫ್ರೆಶ್ಶಾಗಿ ಅದು ಈ ಪ್ಲ್ಯಾಂಟು ಕಿತ್ತಿ ಬಂದು 1 hour 1.5 hour ಆ ಥರ 1 hour ಸಾಕು ಇಟ್ಬಿಟ್ಟು, ಅದರಲ್ಲಿರೋದು ಯೆಲ್ಲೋ ಕಲರ್ ಜೆಲ್ಲು ಕೆಮಿಕಲ್ಲು ಅದು ಏನಾಗುತ್ತೆ ಅಂದರೆ ಆಚೆ ಬಂದುಬಿಡುತ್ತೆ, ಎಲ್ಲನೂ ಕ್ಲೀನ್ ಆಗಿಬಿಡುತ್ತೆ ಅದು ಒಳಗಡೆ ಇರೋದು. ಸೊ ನಾನು ನಿಮಗೆ ಫೇಸ್ ವಾಶ್ ಮಾಡಿದಂಗೆ ತೋರಿಸ್ತೀನಿ. ಸೊ ಗೈಸ್, ನಾನು ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ನೀವು ನೋಡ್ಬೋದು. ನಾನು ಮಾಯ್ಶ್ಚರೈಸರ್ ಹಾಕ್ಕೊಳ್ತೀನಿ. ಸಾರಿ, ಈ ಥರ ವೀಡಿಯೋ ಮಾಡಬೇಕಾಗ್ತದೆ ಯಾಕಂದರೆ ಅಮ್ಮ ಮಲಗಿದ್ದಾರೆ. ನಾನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ, ಡಿಸ್ಟರ್ಬ್ ಮಾಡಿದ್ರೆ ಹೊಡೆದಾಕ್ತಾರೆ. ಸೊ ಇದು ಮಾಯ್ಶ್ಚರೈಸರ್ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿರೋದು. ಸೊ ನಾನು ಸ್ಕಿನ್ ಡಾಕ್ಟ್ರಿಗೆ ತೋರಿಸಿ ತೊಗೊಂಡಿರೋದು ಮಾಯ್ಶ್ಚರೈಸರು. ಪ್ಲಸ್ ಅವ್ರು ಸನ್ಸ್ಕ್ರೀನು ಕೊಟ್ಟರು. ಇಟ್ಸ್ ನಾಟ್ ಗೆಟಿಂಗ್ ಸೂಟಬಲ್ ಟು ಮೀ. ನನಗೆ ಸೂಟ್ ಆಗ್ತಾಯಿಲ್ಲ ಸನ್ಸ್ಕ್ರೀನ್. ಐ ಡೋಂಟ್ ನೋ ವೈ. ಓಕೆ,
ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ಇದು ತುಂಬ ತಿನ್ನಾಗಿದೆ ನೋಡಿ guys. ಹಿಂಗೆ ಮಾಡಿದ್ರೆ ಹಿಂಗೆ ಬಿದೋಗುತ್ತೆ ಜೆಲ್ ಥರ. ಇದು ತುಂಬ ಬೇಗ ಅಬ್ಸರ್ವ್ ಕೂಡ ಆಗುತ್ತೆ. ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು, ಐ ಕಾಂಟ್ ಸಜೆಸ್ಟ್ ಯು, ಬಟ್ ಮಾಯ್ಶ್ಚರೈಸರ್ ಹಾಕಿದ ತಕ್ಷಣ ಸ್ಕಿನ್ನು ಹೈಡ್ರೇಟ್ ಆಗುತ್ತೆ. ಬೆಳಿಗ್ಗೆ ನೋಡಿದ್ರೆ ಸ್ಕಿನ್ ಹೆಂಗಂದರೆ ಫ್ರೆಶ್ಶಾಗಿ ಕಾಣುತ್ತೆ. ಸ್ಕಿನ್ನ ಫೇಸ್ ವಾಶ್ ಫುಲ್ ಡೇ ಮಾಡಿಲ್ಲ ಅಂದ್ರೂ ಫ್ರೆಶ್ಶಾಗಿ ಕಾಣುತ್ತೆ. ಅಷ್ಟೇ, ದಟ್ಸ್ ಇಟ್. ಇನ್ನೇನು ಮಾಡೋಂಗಿಲ್ಲ ಫೇಸಿಗೆ. ಲಿಪ್ ಬಾಮ್ ಫಾರ್ ದ ಡ್ರೈ ಲಿಪ್ಸ್. ಸೊ ಗೈಸ್, ಇವತ್ತಿಗೆ ಬ್ಲಾಗ್ ಇಷ್ಟೇ. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಿಗೆ ಸಿಗೋಣ. ಸಿ ಯು ಗೈಸ್, ಬಾಯ್. ಆ್ಯಕ್ಚುಲಿ ಅವ್ರಿಗೆ ತುಂಬ ನಿದ್ದೆ ಬರ್ತಿದೆ, ನಾಳೆ ಡ್ಯೂಟಿಗೆ ಹೋಗಬೇಕಾಗುತ್ತೆ. ಸೊ ಇವತ್ತು ವ್ಲಾಗ್ ಇಷ್ಟಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ನನಗೆ ಸಪೋರ್ಟ್ ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾಯಿದ್ವಿ. ಐ ಹೋಪ್ ಒನ್ ಡೇ ವಿಲ್ ಅಚೀವ್ ವೆರಿ ಹೈ huge subscribers. That's a dream. I'm watching every day ನಾನು ಆ ಡ್ರೀಮ್ನ ನೋಡ್ತಾ ಇದ್ದೀನಿ. ಅದು ಫುಲ್ಫಿಲ್ ಮಾಡೋಕ್ಕೆ ಪ್ಲೀಸ್ ಹೆಲ್ಪ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಸಿ ಯು ಟುಮಾರೋ. ಬಾಯ್ ಗೈಸ್. ಗುಡ್ ನೈಟ್. ಲವ್ ಯು.